ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿರುವಂತಹ ಚಟ್ನಿ ರೆಸಿಪಿ ರೀ. ಇಡ್ಲಿ ಮಾಡಿದಾಗ ಒಂದು ಚಟ್ನಿ ಮಾಡಿದ್ರಿ ಅಂತಂದ್ರೆ ಇಡ್ಲಿ ತಿನ್ನೋ ಮಜಾ 100% ಜಾಸ್ತಿ ಆಕೈತ್ರಿ. ಅಷ್ಟು ಮಸ್ತ್ ಆಗಿರುವಂತಹ ಒಂದು ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡ್ತೀವಿ ರೀ. ಹೆಂಗಂತ ನೋಡಿದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟೆ ಮೇಲೂ ಒತ್ತಿ ಬಿಡ್ರಿ. ನೋಡಿ ಏನು ಮಾಡಿದ್ರಿ, ಒಂದು ಪಾನಕ್ಕೆ ಸ್ವಲ್ಪ ಎಣ್ಣೆ ಕಾಯಿ ಇಡ್ರಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದಿಟ್ಟು ಜೀರಿಗೆಯನ್ನು ಹಾಕೊಂಡ್ರಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕಿರಿ. ಆಮೇಲೆ ಖಾರ ಕಡಿಮೆ ಇರುವಂತಹ ಹಸಿಮೆಣ್ಸಿಕಾಯಿಗಳನ್ನು ಹಾಕಿರಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿರಿ. ಇಟ್ಟ ಅಂತ ಹೇಳಂಗಿಲ್ಲ, ಖಾರ ಕಡಿಮೆ ಇರುವಂಥವು ಹಾಕಿರಿ. ಆಮೇಲೆ ಅವನ್ನ ಚಲೋ ತಂಗಿ ಎಣ್ಣೆ ಒಳಗನ ಸ್ವಲ್ಪ ಹುರಿರಿ. ಚಲೋ ತಂಗಿ ಸ್ವಲ್ಪ ಫ್ರೈ ಆಗ್ತಾವ್ರಿ. ಮುಂದಕ್ಕೆ ಏನು ಮಾಡಿರಿ, ಇದ್ರಾಗ ಒಂದಿಟ್ಟು ನಾವು ಶುಂಠಿಯನ್ನು ಹಾಕೋಣ. ಸಣ್ಣ ಕಟ್ ಮಾಡಿರಿ, ಶುಂಠಿ ಹಾಕಿ ಅದನ್ನು ಒಂದಿಟ್ಟು ತಿರುವಾಡ್ದಂಗೆ ಮಾಡಿರಿ. ಮುಂದಕ್ಕೆ ಇದರೊಳಗೆ ನಾವು ತೊಗೊಂಡು ಬಂದ ಒಂದು ಅರ್ಧ ಕಪ್ಪಷ್ಟು ಹುರಿದಿರುವಂತಹ ಶೇಂಗಾ ಗೊತ್ತಾತ್ರಲ್ಲ, ಅರ್ಧ ಕಪ್ಪಷ್ಟು ಶೇಂಗಾ, 1/3 ಕಪ್ಪಷ್ಟು ಪುಟಾಣಿ ಅಥವಾ ಹುರುಗಡ್ಲೆಯನ್ನು ತೊಗೊಂಡು ಬಂದು ಹಾಕಿ ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇರ್ರಿ. ತಿಳಿತಿರಲ್ಲ, ಇಷ್ಟು ಮಾಡಿ ಗ್ಯಾಸನ್ನು ಆಫ್ ಮಾಡಿ ಬಿಡ್ರಿ. ನೀವು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಒಂದು ಮಿಕ್ಸರ್ ಜಾರ್ದಾಗ್ರಿ 1 ಕಪ್ ಸಮೀಪ್ ನಾವಿಲ್ಲಿ ತೆಂಗಿನಕಾಯಿನ ಮ್ಯಾಗಿನ ಸಿಪ್ಪೆ ತೆಗೆದ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೆವು. ನೀವು ಕಾಯಿ ತುರಿ ಹಾಕಿದ್ರೂ ನಡೀತೈತಿ, ಎರಡರಾಗ ಒಂದು ಹಾಕ್ರಿ. ಆಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಗರ್ರ ಅಂಥೇಳಿ ಅನ್ಸ್ಕೊಂಡು ಬರ್ರಿ. ಮುಂದಕ್ಕೆ ಮತ್ತೇನು ಇರ್ತೈತಿಲ್ಲ ಅದನ್ನೆಲ್ಲ ಸೇರಿಸೋಣ. ಈಗ ಬರೀ ತೆಂಗಿನಕಾಯಿ ಅಷ್ಟೇ ನಾವು ಮಿಕ್ಸರ್ಗೆ ಹಾಕೊಂಡು ಬಂದೆವು. ಮುಂದಕ್ಕೆ ಅದ್ರಾಗ ನಾವು ಈ ಹುರುಗಡ್ಲೆ ಆಮೇಲೆ ಶೇಂಗಾ, ಮೆಣಸಿಕಾಯಿ, ಶುಂಠಿ ಏನಿರ್ತಿರಲ್ಲ ಅದನ್ನೆಲ್ಲ ಹಾಕಿ ಅದ್ರಾಗ ಸ್ವಲ್ಪ ಹುಣಸೆಹಣ್ಣನ್ನು ನಾವು ಸೇರಿಸೋಣವ್ರು. ಇಷ್ಟು ಸೇರಿಸಿದಾದ್ಮೇಲೆ ಅದಕ್ಕೊಂದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ 1 ಕಪ್ ಸಮೀಪ ರೀ ಅಷ್ಟು ನೀರನ್ನು ಹಾಕಿ ಆಮೇಲೆ ಬೇಕಂದ್ರೆ ಮುಂದಕ್ಕೆ ಹಾಕೊಂಡು ಈಗ ಮೊದಲಿಗೆ ಹಂಗೆ ರುಬ್ಬೋಣ ರೀ. ತಿಳಿತಿರಲ್ಲ, ಗರ್ರ ಅಂಥೇಳಿ ನೀವು ಅನ್ಸ್ಕೊಂಡು ಬರಾಕತ್ತಿದ್ರೆ ನಡಬಾರ್ಕೊಮ್ಮೆ ಮತ್ತೊಂದು ಕಪ್ ಅಷ್ಟು ನೀರನ್ನು ಹಾಕಿ ಒಂದು ಮಿಕ್ಸ್ ಮಾಡಿದಂಗೆ ಮಾಡಿರಿ. ಮಿಕ್ಸ್ ಮಾಡಿ ನೀವು ಇನ್ನೊಮ್ಮೆ ಇದನ್ನು ಚಲೋ ನಂಗಿನ ರುಬ್ಬ್ರಿ. ತಿಳಿತಿರಲ್ಲ, ಈ ಒಂದು ಚಟ್ನಿ ಭಾಳ ಭಾರಿ ಆಕೈತ್ರಿ. ಕರೆ ಹೇಳತ್ತೀನಿ ನಾನು ನಿಮಗೆ. ಇದನ್ನು ನೀವು ಗಟ್ಟಿ ಚಟ್ನಿನೂ ಮಾಡ್ಕೊಳ್ಬೋದು ರೀ. ನೋಡಿರಿ, ಇದಕ್ಕೆ ಲಾಸ್ಟಿಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2 ಸಲ ಉಲ್ಟಾ ಗರ್ರ ಅನಸ್ರಿ. ಅಷ್ಟು ಆದ್ಮೇಲೆ ತೊಗೊಂಡು ಬರ್ರಿ. ಇಷ್ಟ ರೀ. ಇಷ್ಟ ಆದ್ರೆ ಮತ್ತೇನೂ ಇಲ್ಲರಿ, ಮುಗಿದೋತು. ಇದನ್ನು ನೀವು ಗಟ್ಟಿ ಚಟ್ನಿ ತೆಗೆದಿಟ್ಕೊಳ್ಬೋದು ರೀ. ನಿಮಗೆ ಹೆಂಗೆ ಬೇಕೋ ನೋಡ್ಕೊರಿ. ಈಗ ನಾವು ಅರ್ಧ ತೆಗೆದಿಟ್ಕೊಂಡು ಮತ್ತು ತಿಳಿ ಚಟ್ನಿ ಇಡ್ಲಿಗೆ ಅಂಥೇಳಿ ಮಾಡ್ಕೋತೀವಿ. ಇಡ್ಲಿಗೆ ಮಾಡ್ಕೊಳ್ಳೋವಾಗ ಸ್ವಲ್ಪ ಅದಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಚಲೋತ್ನಂಗೆ ಅದನ್ನು ಮಿಕ್ಸ್ ಕೊಡ್ಬೇಕ್ರಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊರಿ. ಭಾಳ ಮಸ್ತಾಗಿ ರೆಡಿ ಆಕೈತಿ. ಇದಕ್ಕೊಂದು ಒಗ್ಗರಣೆ ಅಂಥೇಳಿ ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸಾಸಿವೆನ ಹಾಕಿ, ಸಾಸಿವೆ ಆದ್ಮೇಲೆ ಒಣ ಮೆಣಸಿನ್ಕಾಯಿಯನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಆಮೇಲೆ ಅದ್ರಾಗ ಒಂದಿಟ್ಟು ಹಿಂಗನ್ನು ನಾವು ಸೇರಿಸೋದು ಮರ್ಯಾಕೆ ಹೋಗಬಾರ್ದ್ರಿ. ಆಮೇಲೆ ಕರಿಬೇವಣ್ಣ ಹಾಕೋದು. ಇಷ್ಟನ್ನೆಲ್ಲ ತೊಗೊಂಡು ಬಂದು ನೀವು ಈ ಚಟ್ನಿಗೆ ಏನು ಕೊಡತ್ತಿರ್ತಿಲ್ಲ ಒಗ್ಗರಣೆ ಅದ್ರಾಗ ಹಾಕಿಬಿಡ್ರಿ, ಮುಗೀತ್ರಿ. ಇಷ್ಟು ಮಾಡಿ ಮಿಕ್ಸ್ ಮಾಡಿರಿ. ಭಾಳ ಮಸ್ತಾಗಿರುವಂತಹ ಇಡ್ಲಿಗೆ ಬೇಕಾಗುವಂತಹ 100% ಭಾಳ ಮಸ್ತಾಗಿರುವಂತಹ ಚಟ್ನಿ. ಒಮ್ಮೆ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ ಮತ್ತೆ ಇದನ್ನು ಮಾಡ್ಕೊತೀರಿ. ಅಷ್ಟು ಮಸ್ತಾಗಿ ಮಾಡಿರುವಂತಹ ಚಟ್ನಿ ರೀ. ನಿಮಗೆ ಇದೇ ಹೇಳ್ದಂಗೆ ಗಟ್ಟಿ ಚಟ್ನಿನೂ ನೀವು ತೆಗೆದಿಟ್ಕೊಳ್ಬೋದು ರೀ. ಆಮೇಲೆ ಈ ಚಟ್ನಿ ಇಡ್ಲಿ ಜೊತೆ ನೀವು ಎಂಜಾಯ್ ಮಾಡ್ಕೊಳ್ಬೋದು ರೀ. ಹಂಗಾದ್ರೆ ಈ ಒಂದು ಚಟ್ನಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ಮೊದಲಿಗೆ ಇದನ್ನು ಯಾವಾಗ ಇಡ್ಲಿ ಮಾಡ್ತೀರೋ ಅವಾಗ ಟ್ರೈ ಮಾಡಿರಿ. ಈ ರೀತಿ ಇನ್ಸ್ಟಂಟಾಗಿ ಮಾಡುವಂತಹ ದಿಢೀರ್ ಇಡ್ಲಿಯನ್ನು ನಾವು ಈಗಾಗಲೇ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.